ಆತ್ಮೀಯರೇ ನಮಸ್ಕಾರ ಎಲ್ಲರಿಗೂ. ಇಲ್ಲಿ ಅಂತಾರಾಷ್ಟ್ರೀಯ ಕ್ರಮದಲ್ಲಿ ಯಾವ ರೀತಿ ಸಂಖ್ಯೆಗಳನ್ನ ಪದಗಳಲ್ಲಿ ಬರೆಯೋದು, ಪದಗಳಲ್ಲಿ ಬರೆದಂಥ ಲೆಕ್ಕವನ್ನು ಸಂಖ್ಯೆ ಒಳಗೆ ಯಾವ ರೀತಿ ಬರೀಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದೇ ರೀತಿ ಸಂಖ್ಯೆಗಳು ಸಂಖ್ಯಾ ಪದ್ಧತಿ ಎಂಬ ವಿಷಯದಲ್ಲಿ ಅಧ್ಯಾಯದ ಮೇಲೆ ಇನ್ನಷ್ಟು ಲೆಕ್ಕಗಳು ಯಾವ ರೀತಿ ಬರ್ತಾವೆ ಅನ್ನೋದನ್ನು ಇಲ್ಲಿ ನೋಡೋಣ. ಸ್ವಲ್ಪ ಫಾಸ್ಟಾಗಿ ಹೇಳ್ಕೊತ ಹೋಗ್ತೀನಿ. ವಿಷಯವನ್ನು ಜಾಸ್ತಿ ಕವರ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಭಾಳಷ್ಟು ಕಾನ್ಸೆಪ್ಟ್ಗಳನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ಬೇಕಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ ನೀವು ಹಿಂದಿನ ವಿಡಿಯೋಗಳನ್ನು ನೋಡಿರಿ ನಮ್ಮ ಚಾನಲ್ನ, ಅಲ್ಲಿ ಇನ್ನಷ್ಟು ಕ್ಲಿಯರಾಗಿ ನಿಮ್ಮ ಮಾಹಿತಿ ಸಿಗ್ತೈತಿ. ಇಲ್ಲಿ ಎಷ್ಟು ಸಾಧ್ಯ ಇತ್ತು ಸಂಖ್ಯೆಗಳು ಸಂಖ್ಯಾ ಪದ್ಧತಿ ಅಧ್ಯಾಯದ ಮೇಲೆ ಲೆಕ್ಕಗಳನ್ನ ನೋಡೋಣ. ಮೊದಲಿಗೆ ಸಂಖ್ಯೆಯನ್ನು ಕೊಟ್ಟಾಗ ಪದಗಳಲ್ಲಿ ಯಾವ ರೀತಿ ಬರೀಬೇಕು. ಉದಾಹರಣೆ ನೋಡ್ರಿ, ಒಂದು ಸಂಖ್ಯೆಯನ್ನು ತಗೊಂಡ್ರಿ. ಈಗ ಈ ಸಂಖ್ಯೆಯನ್ನು ಪದಗಳಲ್ಲಿ ಬರೀ. ಪದಗಳಲ್ಲಿ ಬರಿ ಅಂತ ಕೇಳ್ಬೋದು. ಇದನ್ನು ರೈಟ್ ಇನ್ ವರ್ಡ್ಸ್ ಅಂತ ಕೇಳ್ಬೋದು, ಇಂಗ್ಲೀಷ್ನಾಗ ಅಕ್ಷರದಲ್ಲಿ ಬರಿ ಅಂತ ಹೇಳ್ಬೋದು. ಇಲ್ಲೇ ಹೆಂಗೆ ಕೊಡಲಿ, ಇಲ್ಲಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದಂಥದ್ದನ್ನು ಇನ್ನೊಂದು ಸ್ವಲ್ಪ ಫಾಸ್ಟಾಗಿ ಹೇಳ್ತೀವಿ. ಇಲ್ಲಿ ನೋಡಿರಿ, ಬಿಡಿ ಗುಂಪು, ಸಾವಿರ ಗುಂಪು, ಲಕ್ಷದ ಗುಂಪು, ಕೋಟಿ ಗುಂಪು ಅಂತ ಹೇಳಿ ಮಾಡಿದ್ದೀವಿ. ಭಾರತೀಯ ಕ್ರಮದಲ್ಲಿ ಫಸ್ಟಿಗೆ 3 ಅಂಕಿಗಳ ಒಂದು ಗುಂಪು, ನೆಕ್ಸ್ಟ್ 2 ಅಂಕಿ, ನೆಕ್ಸ್ಟ್ 2 ಅಂಕಿ, ಈ ರೀತಿ ಮಾಡ್ತಾ ಹೋಗ್ತೀರಿ. ಇಲ್ಲಿ ಎಲ್ಲ ಸಂಖ್ಯೆ ಪ್ರತಿಯೊಂದು ಗುಂಪಿನಲ್ಲಿ 3 ಅಂಕಿಯ ಗುಂಪನ್ನು ಮಾಡ್ತೀವಿ. ಇಲ್ಲಿ ಕೋಟಿ ಮತ್ತು ಲಕ್ಷ ಶಬ್ದ ಬಳಸಂಗಿಲ್ಲ. ಯಾಕಂದ್ರೆ ಅದ್ರ ಬದಲಾಗಿ ನಾವೇನು ಮಾಡ್ತೀವಿ, ಬಿಲಿಯನ್, ಮಿಲಿಯನ್ ಬಳಸ್ತೀವಿ. ಆದರೆ ಸ್ಥಾನಗಳು ಮತ್ತು ವ್ಯತ್ಯಾಸ ಆಗ್ತಾವೆ. ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ನಿಮಗೆ ಈ ಉದಾಹರಣೆ ಮೂಲಕ ನಿಮಗೆ ಡೀಟೇಲ್ ಹೇಳ್ತೀನಿ ರೀ. ನೋಡಿರಿ, ಇನ್ನೊಮ್ಮೆ ಇದನ್ನು ಬರೀನಿ. ಈಗ ಸ್ವಲ್ಪ ದೂರ ಬರೀತೀನಿ, ನಿಮ್ಗೆ ಕ್ಲಿಯರಾಗಿ ಕಾಣಿಸ್ಲಾಗೆ. 6 6 2 ಈ ರೀತಿ ಐತೆ ಅಂತ ಇಟ್ಕೊಳ್ರಿ. ಇಲ್ಲಿ ನಿಮಗೆ ಇದೇ ಹೇಳಿದಂಗೆ ಬಲಗಡೆಯಿಂದ 3 ಅಂಕಿಯ ಗುಂಪುಗಳನ್ನು ಮಾಡಬೇಕು. ಅದಕ್ಕೆ ಕಾಮ ಕೊಡ್ತೀರಿ. 1 2 3 1 2 3 1 2 3 ನೋಡ್ರಿ. ಈಗ ಇದೇನಾಗ್ತದೆ, ಈಗ ಭಾರತೀಯ ಸಂಖ್ಯಾ ಸ್ಥಾನ ಬೆಲೆ ಪಟ್ಟಿಯಲ್ಲಿ ಸಹಿತ ಬಿಡಿ ಗುಂಪ, ಇಲ್ಲಿ ಬಿಡಿ ಗುಂಪ ಅಂತ ಕರಿತೀರಿ. ನೆಕ್ಸ್ಟ್ ಅಲ್ಲಿ 2 ಸ್ಥಾನಗಳಿದ್ದು ಸಾವಿರದು, ಇಲ್ಲಿ 3 ಸ್ಥಾನಗಳು, ನೆಕ್ಸ್ಟು ಸಾ ಅಂತ ಕರಿತೀರಿ. ನೆಕ್ಸ್ಟು 3 ಅಂಕಿ, ಅಲ್ಲಿ 2 ಅಂಕಿದ್ದು ಲಕ್ಷದ್ದು, ಇಲ್ಲಿ ಮಿಲಿಯನ್ ಅಂತ ಕರಿತೀರಿ. ಇದು ಹೊಸ ಶಬ್ದ, ಮಿಲಿಯನ್. ನೆಕ್ಸ್ಟ್ ಇಲ್ಲಿ 2 ಅಂಕಿ ಉಳಿದವ, ಇದು ಬಿಲಿಯನ್. 3 ಅಂಕಿ ಇಲ್ಲಿ ತಗೋತೀರಿ. ಇಲ್ಲ, ಈಗ ನಾವು 2 ಅಂಕಿದ ಸಂಖ್ಯೆಯನ್ನು ಬರೆಯಕತ್ತೀವಿ, ಬಿಲಿಯನ್. ಹಾಗಾದ್ರೆ ಇದನ್ನು ಪದಗಳಲ್ಲಿ ಯಾವ್ದು ರೀತಿ ಬರೀಬೇಕಂದ್ರೆ ನಿಮಗೆ ನೋಡಿದ ತಕ್ಷಣ ಈಗ ಹೇಳ್ಬೋದು ನೀವು. 67 ಬಿಲಿಯನ್ ಪೂರ್ತಿ ಬರೋದು ತೋರಿಸ್ತೀನಿ ನಿಮ್ಗೆ. ನೋಡ್ರಿ, 67 ಬಿಲಿಯನ್, 67 ಬಿಲಿಯನ್. ನೋಡ್ರಿ, ಈ ಪೂರ್ತಿ 3 ಅಂಕಿ ಸಂಖ್ಯೆಯನ್ನು ಓದಬೇಕೀಗ. 867 ಮಿಲಿಯನ್, 867 ಮಿಲಿಯನ್. ನೆಕ್ಸ್ಟ್ ಇಲ್ಲಿ 3 ಅಂಕಿ ಸಂಖ್ಯೆಯನ್ನು ಓದಬೇಕು. 890,000, 890,000. ನೆಕ್ಸ್ಟು 062 ಐತಿ. ಹಾಗಾದ್ರೆ ನಾವು 67 ಅಂತಷ್ಟೇ ನೇರವಾಗಿ ಬರಿಬೋದು.
32 ಈ ರೀತಿ ಬರೆದ್ರೆ ನಾವು ಪದಗಳಲ್ಲಿ ಬರ್ದಂಗಾಯಿತು. ನಿಮಗೆ ಒಂದೇ ಸಂಖ್ಯೆ ಒಳಗೆ ಇನ್ನೊಂದು ಹೇಳ್ತೀನಿ. ಈಗ ಇದರ ಸಂಖ್ಯೆ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗೈತೆ ಅನ್ಕೋತೀರಿ. ಇನ್ನೊಂದು ಸರಿ ನೆನ್ಪು ಮಾಡೋದಾದರೆ ಬಿಡಿ ಗುಂಪನ್ನು ಮಾಡ್ತೀರಿ, 3 ಅಂಕಿಯ ಒಂದು ಗುಂಪು ಸಪ್ರೇಟಾಗಿ ಬರ್ಕೋತೀರಿ. 890 ಇದು ಒಂದು ಸಪ್ರೇಟ್ ಆದರೆ ಕಾಮ ಕೊಡ್ತೀರಿ, ಮತ್ತು 3 ಅಂಕಿ ಸಂಖ್ಯೆಯನ್ನು ಬರೆದು ಕಾಮ ಕೊಡ್ತೀರಿ. ಮ್ಯಾಗ ಬಿ ಸಾ ಮಿ ಬಿ ಅಂತ ಬರೀತೀರಿ. ಅಂದರೆ ಬಿಡಿ ಗುಂಪು, 1000 ಗುಂಪು, ಮಿಲಿಯನ್ ಗುಂಪು, ಬಿಲಿಯನ್ ಗುಂಪು ಇಷ್ಟು ನಮ್ಗೆ ಕೇಳ್ಬೋದು. ಇನ್ನು ಮುಂದೆ ಸಂಖ್ಯೆಗಳಿದ್ದು ಅಂದ್ರೆ ನೋಡಿ, ಇಲ್ಲಿ ಒಂದು ಸಿಂಪಲ್. ಈಗ ಇಲ್ಲಿ ಇನ್ನೊಂದು ಅಂಕಿ ಇತ್ತಂದ್ರೆ 167 ಬಿಲಿಯನ್ ಅಂತ ಹೇಳ್ತೀವಿ. ಇನ್ನೂ ಸಂಖ್ಯೆಗಳಿದ್ದು ಅಂದರೆ ಅದನ್ನು ಬಿಲಿಯನ್ ಗುಂಪನ್ಯಾಗ ಹಾಕ್ತೀವಿ. ನೋಡಿ, ಇನ್ನೂ ಸಂಖ್ಯೆ ಇದ್ದು, ಇನ್ನೂ ಅಂಕಿಗಳಿದ್ದು ಅಂದರೆ 2167 ಬಿಲಿಯನ್. ಇನ್ನೂ ಸಂಖ್ಯೆ ಇತ್ತು 32,167 ಬಿಲಿಯನ್. ಈ ರೀತಿ ನಾವು ಎಷ್ಟೇ ದೊಡ್ಡ ಸಂಖ್ಯೆ ಇದ್ದರೂ ಅದನ್ನು ಅಂತಾರಾಷ್ಟ್ರೀಯ ಕ್ರಮದ ಪದಗಳಲ್ಲಿ ಈ ರೀತಿ ಬರಿಬೇಕು. ನೆಕ್ಸ್ಟ್ ನೋಡೋಣ್ರಿ, ಇನ್ನು ಪದಗಳಲ್ಲಿ ಕೊಟ್ಟಾಗ ಸಂಖ್ಯೆಯಲ್ಲಿ ಯಾವ ರೀತಿ ಬರಿಬೇಕು. ಎಂಟು ಬಿಲಿಯನ್, ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಇದ್ದ ಹೇಳಿಬಿಡ್ತೇನೆ. 8 ಬಿಲಿಯನ್ 13,009 ಅಂತ ಇಟ್ಕೋರಿ. ಇದನ್ನ ಸಂಖ್ಯೆಯಲ್ಲಿ ಯಾವ ರೀತಿ ಬರಿಬೇಕು. ಸಂಖ್ಯೆಯಲ್ಲಿ ಬರೆ. ಅಂತಾರಾಷ್ಟ್ರೀಯ ಕ್ರಮದ ಪದಗಳಲ್ಲಿ ಕೊಟ್ಟಾರ ಅದನ್ನು ಸಂಖ್ಯೆ ಒಳಗೆ ಯಾವ ರೀತಿ ಬರೀಬೇಕು. ನೆಕ್ಸ್ಟ್ ಅದೇ ಪ್ರೊಸೀಜರ್ ಎಡಗಡೆಯಿಂದ ಬಲಕ್ಕೆ ಹೋಗ್ಬೇಕೀಗ. ನೋಡ್ರಿ, 8 ಬಿಲಿಯನ್, ಬಿಲಿಯನ್, ಮಿಲಿಯನ್, 1000 ಬಿಡಿ 4 ಗುಂಪುಗಳು ಅದಾವೆ. ಈಗ ಮೊದಲನೇ ಗುಂಪು ಬಿಲಿಯನ್, 8 ಬಿಲಿಯನ್ ಅಂದರೆ ನಾವು ಫಸ್ಟಿಗೆ 00 ಕೊಡ್ಬೋದು ಅಥವಾ ಬಿಡ್ಬೋದು, ನಿಮಗೆ ತಿಳಿಲಿಲ್ಲ ಅಂತ ಹೇಳಾಕ್ತೇನೆ. ಈಗ 8 ಅನ್ನೋದು ಒಂದೇ ಅಂಕಿ ಐತಿ, ನಮ್ಗೆ 3 ಸ್ಥಾನಗಳನ್ನು ತುಂಬಬೇಕು. ಅದಕ್ಕೆ 008 ಮೊದಲು ಪ್ರಾಕ್ಟೀಸ್ ಆಗೋ ಸಲುವಾಗಿ ಈ ರೀತಿ ಬರ್ಕೊಂಡು ಮಾಡಿರಿ. ಬ್ಯಾಡಪ್ಪ ಅಂದ್ರೆ 0 ಬಿಟ್ಟು ನಡೀತೈತೆ. ನೆಕ್ಸ್ಟು ಮಿಲಿಯನ್ ಐತೆ ನೋಡ್ರಿ. ಬಿಲಿಯನ್ ಆದ ತಕ್ಷಣ ನಮಗೆ ಮಿಲಿಯನ್ ಐತಿ. ಮಿಲಿಯನ್ ಗುಂಪಿನಾಗ ಮಿಲಿಯನ್ ಇಲ್ಲಿ ಶಬ್ದ ಇತ್ತಂದರೆ ವಿಚಾರ ಮಾಡಬೇಕು. ಯಾರು ಮಿಲಿಯನ್ ಅನ್ನೋ ಶಬ್ದ ಇಲ್ಲ, ಹಾಗಾದ್ರೆ ನಾವು ಆ ಸ್ಥಾನಗಳನ್ನು ತುಂಬಬೇಕು, 3 ಸೊನ್ನೆಗಳನ್ನು ಬರೀಬೇಕು. ನೆಕ್ಸ್ಟು ಮಿಲಿಯನ್ ಆಯ್ತು ರೀ. ಮಿಲಿಯನ್ ಆದ್ಕೂಲೆ 1000 ಗುಂಪಿನಾಗ 3 ಅಂಕಿಗಳದಾವ. ಇಲ್ಲಿ ನಮ್ದು ಎಷ್ಟು ಐತ್ರಿ, 1000 ಐತಿ. ಇಲ್ಲಿ ಅದು ಬರೀ 13 ಅಷ್ಟೇ ಐತಿ. ಅಂದರೆ 2 ಅಂಕಿ ಸಂಖ್ಯೆ ಆಯಿತು. ನಾವು 3 ಅಂಕಿದು ಮಾಡ್ಕೋಬೇಕಂದ್ರೆ 013 ಬರೀಬೇಕು. ಇದು 13,000 ಆಯಿತು. ನೆಕ್ಸ್ಟ್ ಬಿಡಿ ಗುಂಪಿನಾಗೂ 3 ಅಂಕಿಗಳದಾವ. ನಮ್ದು ಇಲ್ಲಿ 1 ಅಂಕಿ ಐತಿ, ನಾವು ಅದಕ್ಕೆ 02 ಬರ್ಕೊಂಡು ಆಮೇಲೆ 9 ಬರೀಬೇಕು. ಇದು ಈ ರೀತಿ ಬರೆದಾಗ ನಿಮಗೆ ಆನ್ಸರ್ ಸಿಗ್ತೈತಿ. ನಮಗೆ ಪದಗಳಲ್ಲಿ ಕೊಟ್ಟಿದ್ದನ್ನು ಸಂಖ್ಯೆ ಒಳಗೆ ಬರೀದಾತು. ಮೊದಲಿಗೆ ಕಲ್ತಿ ಯಾವುದು ಸಂಖ್ಯೆ ಒಳಗೆ ಅವರು ಕೊಟ್ಟಿದ್ರು, ಅದನ್ನು ಪದಗಳಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ಇಲ್ಲಿ ನೋಡಕತ್ತೀರಿ. ನೆಕ್ಸ್ಟು ನೋಡ್ರಿ, ಮುಂದಿನ ಕಾನ್ಸೆಪ್ಟಿಗೆ ಹೋಗೋಣ. ಈಗ ಇದರಾಗ ಇನ್ನೊಂದು ಕ್ವಶನ್ನ ಹೇಳ್ತೀನಿ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದಂಥ ಪ್ರಶ್ನೆ. ಅಂದರೆ ಇದೇ ರೀತಿ ಇರುವಂಥ ಪ್ರಶ್ನೆಗಳು. ಒಂದು ಸಂಖ್ಯೆಯನ್ನು ತಗೊಂಡು ಈಗ ಒಂದು ಲೆಕ್ಕವನ್ನು ಇಲ್ಲೇ 8 ಕೋಟಿ. ಸೊ ಉದಾಹರಣೆ ಸಂಖ್ಯೆಗಳು ಬೇರೆ ಬೇರೆ ಇರ್ಬೋದು, ಅದರ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋರಿ. 8 ಕೋಟಿ 15 ಲಕ್ಷ 15 ಲಕ್ಷದ 6,011. ಇದನ್ನು ಅಂತಾರಾಷ್ಟ್ರೀಯ ಕ್ರಮದ
ಅಂತಾರಾಷ್ಟ್ರೀಯ ಕ್ರಮದ ಪದಗಳಲ್ಲಿ ಬರೆ. ನಿಮ್ಗೆ ಅನಿಸ್ಬೋದು ಈಗ ಪದಗಳಲ್ಲಿ ಕೊಟ್ಟಾರಲ್ರಿ ಮತ್ತೆ ಹಂಗೆ ಪದಗಳಲ್ಲಿ ಬರೀದಿದೆ ಅಂಥೇಳಿ ಲೆಕ್ಕ ತಪ್ಪಿರ್ಬೋದು ಅಂತ ಅನ್ಕೋತೀರಿ. ಲೆಕ್ಕ ತಪ್ಪಿಲ್ಲ, ನಾವು ಇದನ್ನು ಲೆಕ್ಕ ಮಾಡಬೇಕು. ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಈಗ ಈ ರೀತಿ ನಮಗೆ ಪ್ರಶ್ನೆ ಕೊಟ್ಟಾಗ ಮೊದಲ ಸಂಖ್ಯೆ ಒಳಗೆ ಬರ್ಕೋರಿ. ಯಾವ ಕ್ರಮದಾಗ ಕೊಟ್ಟಾರ ಅದೇ ಕ್ರಮದಾಗ ಅದನ್ನು ಸಂಖ್ಯೆ ಒಳಗೆ ಬರೀನಿ. ಈಗ 8 ಕೋಟಿ ನೋಡಿ, 08 ಬರೀರಿ. ನೆಕ್ಸ್ಟ್ ಕೋಲಸಾಬೀಗ ಭಾರತೀಯ ಕ್ರಮ ಕೊಟ್ಟಾರ ಅದನ್ನು ಸಂಖ್ಯೆ ಒಳಗೆ ಬರೆಯಕತ್ತೀವಿ. 15 ಲಕ್ಷ. ನೆಕ್ಸ್ಟು 6,000 06 ನೋಡಿ, 2 ಸ್ಥಾನ ತುಂಬ್ತೀರಿ. 6,000 11 011. ಯಾವ ಕ್ರಮ ಐತ್ರಿ? ಇದು ಭಾರತೀಯ ಕ್ರಮದ ಸಂಖ್ಯೆ ಒಳಗೆ ಬರ್ದಂಗೆ ಆಯ್ತು. ನಮಗೀಗ ಇದನ್ನು ಅಂತಾರಾಷ್ಟ್ರೀಯ ಕ್ರಮದಾಗ ಬರೀದೈತಿ, ಪದಗಳಲ್ಲಿ ಬರೀದೈತಿ. ಮತ್ತೆ ಅದಕ್ಕೆ ಏನು ಮಾಡ್ಬೇಕ್ರಿ? ಈಗ ಈ ಕಾಮಗಳನ್ನು ತೆಗೆದು ಬರಿಬೇಕು ಮತ್ತೊಮ್ಮೆ. ಈಗ ನಿಮಗೆ ಈಸಿಯಾಗಿ ಇದನ್ನು ಬರಿಬೋದು ನೋಡಿರಿ. ಈ ರೀತಿ ಬರ್ಕೋತೀರಿ. ಅವ ಅಂಕಿಗಳನ್ನ ಮತ್ತೊಮ್ಮೆ ಬರಿತೀರಿ. ಈಗ ಏನು ಮಾಡಬೇಕು? ಅಂತಾರಾಷ್ಟ್ರೀಯ ಕ್ರಮದಲ್ಲಿ ಕಾಮ ಹಾಕ್ರಿ. 1 2 3 3 ಗುಂಪುಗಳು, 3 ಅಂಕಿ ಒಂದು ಗುಂಪು. ನೆಕ್ಸ್ಟ್ 1 2 3 3 ಅಂಕಿ ಒಂದು ಗುಂಪು. ಇದೇನಾಯ್ತು ರೀ? ಬಿಡಿ ಗುಂಪು. ನೆಕ್ಸ್ಟ್ ಇದು 1000 ಗುಂಪು. ಇದೇನಾಯ್ತು ರೀ? ಮಿಲಿಯನ್ ಗುಂಪು. ನೆಕ್ಸ್ಟ್ ಇದ್ದಿದ್ರೆ ಮತ್ತು ಬಿಲಿಯನ್ ಅಂತ ಆಗ್ತಿತ್ತು. ಈಗ ಇಷ್ಟ ಇದೆ. ಇದನ್ನ ಏನು ಮಾಡ್ಬೇಕು? ಈಗ ಪದಗಳಲ್ಲಿ ಬರಿಬೇಕು ನೋಡ್ರಿ. 81 ಮಿಲಿಯನ್. 81 ಮಿಲಿಯನ್. 3 ಅಂಕಿ ಸಂಖ್ಯೆ ತಗೊಂಡಾಗ 506,000 ನೋಡ್ರಿ. 506,000. 506,000. ನೆಕ್ಸ್ಟ್ 11. ಈ ರೀತಿ ನಾವು ಅಂತಾರಾಷ್ಟ್ರೀಯ ಕ್ರಮದ ಪದಗಳಲ್ಲಿ ಬರಿಬೋದು. ಇದು ನಮಗೆ ನೋಡೋಕೆ ಈಸಿ ಅನಿಸಿದ್ರು, ಕನ್ಫ್ಯೂಷನ್ ಆದರೂ ನಾವು ಸರಳವಾಗಿ ಅದನ್ನು ಬರಿಬೋದು. ಇನ್ನು ಮುಂದಿನ ಕಾನ್ಸೆಪ್ಟಿಗೆ ಹೋಗೋಣ್ರಿ. ಇನ್ನು ಸಂಖ್ಯೆಗಳ ಗುಣಲಕ್ಷಣಗಳು ಅಂತ ಬರ್ತದೆ ಅಧ್ಯಾಯ 1. ಸಂಖ್ಯೆಗಳ ಗುಣಲಕ್ಷಣ ಆಧಾರಿತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನು ಬರೆಯೋದು. ಸಂಖ್ಯೆಗಳನ್ನು ಯಾವ ರೀತಿ ನಾವು ಬರಿಬೋದು, ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನು ಯಾವ ರೀತಿ ಬರಿಬೋದು ಅನ್ನೋದನ್ನು ಇಲ್ಲೇ ನೋಡೋಣ್ರಿ. ಯಾವ ರೀತಿ ಇದ್ರಾಗ ಪ್ರಶ್ನೆಗಳ ಕೇಳಿರ್ತಾರ ಅನ್ನೋದು ನೋಡ್ರಿ. ಸಾಮಾನ್ಯವಾಗಿ 1 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದಾಕತ್ರಿ? 1 ಆಕತಿ. 1 ಅಂಕಿಯ ದೊಡ್ಡ ಸಂಖ್ಯೆ 9 ಆಕತಿ. 2 ಅಂಕಿಯ ಚಿಕ್ಕ ಸಂಖ್ಯೆ 10. 3 ಅಂಕಿಯ ದೊಡ್ಡ ಸಂಖ್ಯೆ 990. ಈ ರೀತಿ ಪ್ರಶ್ನೆಗಳು ನಮಗೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೋಡ್ತೀರಿ. ಒಂದು ಸಿಂಪಲ್ ತಿಳ್ಕೊಂಬಿಡ್ರಿ. ಎಷ್ಟು ಅಂಕಿಯ ದೊಡ್ಡ ಸಂಖ್ಯೆ ಕೇಳಿರ್ತಾರೋ ಅಷ್ಟು 9ಗಳನ್ನು ಬರೆದ್ರೆ ಅದು ದೊಡ್ಡ ಸಂಖ್ಯೆ ಆಗುತ್ತೆ. 4 ಅಂಕಿಯ ದೊಡ್ಡ ಸಂಖ್ಯೆ ಕೇಳ್ಯಾರೀಗ 4 9ಗಳನ್ನು ಬರೆದ್ರೆ ಅದು ದೊಡ್ಡ ಸಂಖ್ಯೆ ಆಗುತ್ತೆ. ಇನ್ನು 4 ಅಂಕಿಯ ಚಿಕ್ಕ ಸಂಖ್ಯೆ ಕೇಳಿದರೆ ಅದರಲ್ಲಿ 1 ಮೈನಸ್ ಮಾಡಿ ಉಳಿದ ಏನು ಬೆಲೆ ಬರ್ತೈತಿ ಅಷ್ಟು ಸೊನ್ನೆಗಳು ಬರೆದು ಅದ್ರ ಹಿಂದೆ 1 ಬರೆದ್ರೆ ನಿಮಗೆ ಚಿಕ್ಕ ಸಂಖ್ಯೆ ಸಿಗ್ತೈತಿ. ಉದಾಹರಣೆ ಈಗ 4 ಅಂಕಿಯ ಚಿಕ್ಕ ಸಂಖ್ಯೆ ಅಂತ ಇಟ್ಕೋರಿ. 4 ಅಂಕಿಯ ಚಿಕ್ಕ ಸಂಖ್ಯೆ. 4 ಅಂಕಿಯ ಚಿಕ್ಕ ಸಂಖ್ಯೆ ಹೆಂಗೆ ಬರಿತೀವಿ ನಾವು? 1 0 0 0 3 0 ಬರಿತೀವಿ. ಏನು ಬರ್ದಂಗೆ ಅಂತ ಹೇಳ್ರಿ? ಇದ್ರಾಗ 1 ಮೈನಸ್ ಮಾಡಿದ್ಮೇಲೆ 3 ಬಂತು. 3 0ಗಳನ್ನು ಬರಿತೀರಿ. ಹಿಂದೆ 1 ಹಚ್ಚಿದ್ರೆ ನಿಮಗೆ ಆನ್ಸರ್ ಸಿಗ್ತೈತಿ. 3 ಅಂಕಿ 3 ಸೊನ್ನೆಗಳು ಬರಿತೀರಿ. ಹಂಗಾರೆ 5 ಅಂಕಿದು ಕೇಳಿದ್ರೆ 1 ಮೈನಸ್ ಮಾಡಿದರೆ 4 ಬಂತು. 4 ಸೊನ್ನೆಗಳು ಹಿಂದೆ 1 ಬರಿಬೇಕು. ಇದು ನಿಮಗೆ ಈಸಿಯಾಗಿ ಇದನ್ನು ತಿಳಿಸ್ಕೊಡಾಕತ್ತೀನಿ. ಇನ್ನು ದೊಡ್ಡ ಸಂಖ್ಯೆ ಕೇಳಿದ್ರೆ ಏನು ಸಿಂಪಲ್ ಐತಿ. ಎಷ್ಟು ಅಂಕಿಯ ದೊಡ್ಡ ಸಂಖ್ಯೆ ಕೇಳಿರ್ತಾರೆ ಅಷ್ಟು 9ಗಳನ್ನು ಬರೀಬೇಕು. ಇನ್ನು ಪ್ರಶ್ನೆಗಳು ಯಾವ ರೀತಿ ಇದ್ರಾಗ ಕೇಳ್ಬೋದು ಅಂದರೆ ನೋಡ್ರಿ. 5 ಅಂಕಿಯ ದೊಡ್ಡ ಸಂಖ್ಯೆ 4 ಅಂಕಿಯ ಚಿಕ್ಕ ಸಂಖ್ಯೆ ಕಳೆಯಿರಿ. 4 ಅಂಕಿಯ ಚಿಕ್ಕ ಸಂಖ್ಯೆ ಮಾಡ್ರಿ ಅಂತ ಹೇಳ್ಬೋದು. ಮೊತ್ತ ಕಂಡುಹಿಡಿ ಅಂತ ಹೇಳ್ಬೋದು. ಗುಣಲಬ್ಧ ಕಂಡುಹಿಡಿ ಅಂತ ಹೇಳ್ಬೋದು. ನಮಗೆ ಗೊತ್ತಾಗಬೇಕಾಗಿದ್ದು ಏನಪ್ಪ ಅಂದರೆ
5 ಅಂಕಿಯ ದೊಡ್ಡ ಸಂಖ್ಯೆ. 9ಗಳು 5 ಬಾರಿ ಬರೆದ್ರೆ ದೊಡ್ಡ ಸಂಖ್ಯೆ ಸಿಕ್ತು. 4 ಅಂಕಿಯ ಚಿಕ್ಕ ಸಂಖ್ಯೆ. 4 ಅಂಕಿಯ ಚಿಕ್ಕ ಸಂಖ್ಯೆ ನೋಡ್ರಿ 1 0 0 0. ನಿಮ್ಗೆ ಹೇಳಿದಂಗಿದೆ. ಈಗ ಇದರ 1 ಮೈನಸ್ ಮಾಡಬೇಕು. 3 0 ಬಂತು. ಅದ 3 0 ಬರೀತೀರಿ, ಹಿಂದೆ 1 ಬರೆದ್ರೆ 4 ಅಂಕಿಯ ಚಿಕ್ಕ ಸಂಖ್ಯೆ ಆಯಿತು. ಹಂಗಂತ ತಿಳ್ಕೊಂಡು 1ಗಳು 4 ಸರಿ ಬರೆದ್ರೆ ಚಿಕ್ಕ ಸಂಖ್ಯೆ ಆಗೋದಿಲ್ಲ, ಅದಕ್ಕಿಂತ ದೊಡ್ಡದಾಯ್ತದೆ. ಇದಕ್ಕಿಂತ ಅಂದರೆ ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆ ಅಂತ ಕೇಳಿರ್ತಾರೆ ಅವರು. ನೋಡಿ ಇದ್ರಾಗ ಜಸ್ಟ್ 1 ಮೈನಸ್ ಮಾಡಿದ್ರೆ 3 ಅಂಕಿ ದೊಡ್ಡ ಸಂಖ್ಯೆ ಬರ್ತದೆ. ನಮ್ಗೆ ಕೇಳಿರ್ತಾರೆ 4 ಅಂಕಿ. ಯಾದಂದ್ರೆ ಇದೇ ಫೈನಲ್ ಅಂತ. ಇಲ್ಲಿ ನೋಡ್ರಿ ಇದ್ರಾಗ 1 ಪ್ಲಸ್ ಮಾಡಿದ್ರೆ 6 ಅಂಕಿಯ ಚಿಕ್ಕ ಸಂಖ್ಯೆ ಆಕೈತಿ. ನಮ್ಗೆ ಕೇಳಿದ್ದು 5 ಅಂಕಿ. ಅದರ ಕೊನೆಯ ಅಂಕಿ ಇಲ್ಲಿ ಅತಿ ಚಿಕ್ಕ ಅಂಕಿ, ಅಲ್ಲಿ ಕೊನೆಯ ದೊಡ್ಡ ಅಂಕಿ ಅಂದರೆ 1 ಪ್ಲಸ್ ಮಾಡಿದರೆ ಮುಂದೆ ಬೇರೆ ಸಂಖ್ಯೆ ಬರ್ತದೆ. ಈ ರೀತಿ ನಾವು ಗೆಸ್ ಮಾಡ್ಬೋದು. ಈಗ ಕಳೆ ಅಂದಾಗ -1000 ನೋಡ್ರಿ 9 9 9 8 9 ಇದು ಆನ್ಸರ್. 98,999 ಇದರ ಉತ್ತರ. ಈ ರೀತಿ ಪ್ರಶ್ನೆಗಳು ಬರ್ಬೋದು. ಇನ್ನು ಇದರೊಳಗೆ ಮತ್ತೆ ಬೇರೆ ಬೇರೆ ಕೇಳ್ಬೋದು. ಅಂಥ ಸಂಖ್ಯೆಗಳನ್ನಷ್ಟು ನೋಡೋಣ. ಈಗ 3 ಬೇರೆ ಬೇರೆ ಅಂಕಿಯ 5 ಅಂಕಿಯ ದೊಡ್ಡ ಸಂಖ್ಯೆ ಕೇಳ್ಯಾರಂತ. 3 ಬೇರೆ ಬೇರೆ ಅಂಕಿಯ 5 ಅಂಕಿಯ ದೊಡ್ಡ ಸಂಖ್ಯೆ. 5 ಅಂಕಿಯ ದೊಡ್ಡ ಸಂಖ್ಯೆ ಹಿಂಗೆ ಪ್ರಶ್ನೆ ಕೇಳ್ಯಾರ ಅಂತ ಇಟ್ಕೋರಿ. ಈ ರೀತಿ ಈಗ ನೋಡ್ರಿ, ಮೊದಲು ದೊಡ್ಡ ಸಂಖ್ಯೆಯನ್ನು ಬರೀತೀರಿ. ದೊಡ್ಡ ಸಂಖ್ಯೆ 3 ಅಂಕಿಯ ದೊಡ್ಡ ಸಂಖ್ಯೆ ಬರೀನಿ. ಇದು 5 ಅಂಕಿಯ ದೊಡ್ಡ ಸಂಖ್ಯೆ. 5 ಅಂಕಿಯ ದೊಡ್ಡ ಸಂಖ್ಯೆ. 5 ಅಂಕಿಯ ದೊಡ್ಡ ಸಂಖ್ಯೆ ಆಯ್ತು. 9ಗಳನ್ನ 5 ಬಾರಿ ಬರೆದ್ರೆ ದೊಡ್ಡ ಸಂಖ್ಯೆ ಆಯಿತು. ನೆಕ್ಸ್ಟ್ ಇಲ್ಲಿ ಏನು ಪ್ರಶ್ನೆ ಐತ್ರಿ, 3 ಬೇರೆ ಬೇರೆ ಅಂಕಿಗಳು ಆಗಿರಬೇಕು. ಇಲ್ಲಿ ಬೇರೆ ಬೇರೆ ಅಂಕಿಗಳದಾವನ್ರಿ, ಅವ ಅಂಕಿಗಳದಾವ. ಹಾಗಾದರೆ ನಮ್ಗೆ 3 ಬೇರೆ ಬೇರೆ ಅಂಕಿಗಳು ಬೇಕಂದ್ರೆ ಇದ್ರೊಳಗೆ ಮತ್ತೆ 1 ಮೈನಸ್ ಮಾಡಬೇಕು. 9ಗಳನ್ನ 2 ತೆಗಿಬೇಕಿಲ್ಲಿ. ಯಾಕೆ ಹೇಳ್ರಿ, 9 ಅನ್ನೋದು ಒಂದು ಅಂಕಿ ಇರ್ತೈತೆ ಅಲ್ಲಿ, ಸೇಮ್ ಅಂಕಿ. ಅದಕ್ಕೆ ನಾವು ಬೇರೆ ಬೇರೆ ಮಾಡ್ಬೇಕಂದ್ರೆ ನೋಡ್ರಿ 9 9 9 8 7. ಈಗ ಅವ್ರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಆಯಿತು. ನೋಡ್ರಿ 3 ಬೇರೆ ಬೇರೆ ಆದಲ್ಲಿ ನೋಡ್ರಿ 9 ಅನ್ನೋದು 1, 8 ಅನ್ನೋದು 1, 7 ಅನ್ನೋದು 1. ಹಾಗಾದ್ರೆ 3 ಬೇರೆ ಬೇರೆ ಆಯಿತು, ದೊಡ್ಡ ಸಂಖ್ಯೆ ಆಯಿತು. ಹಂಗಾರೆ ಇವ್ನ ಬಿಟ್ಟು ಬೇರೆ ಬರಿಬೋದು ಅನ್ನೋ ಬರೆದ್ರೆ ಆಕತ್ತೆ ನೋಡ್ರಿ. 6 ಬರೆದ್ರೆ ಮತ್ತು 7 ಬರೆದ್ರೆ ಸಣ್ಣದಾಕತಿ, ಅಥವಾ 1 2 ಬರೆದ್ರೆ ಇದಕ್ಕಿಂತ ಸಣ್ಣ ಆಕತ್ತೆ. ನಿಮಗೆ ಫೈನಲ್ ಆನ್ಸರ್ ಇದು ಆಕತ್ತೆ. ಇದಕ್ಕಿಂತ ಸಣ್ಣ ನಾವು ಇದಕ್ಕಿಂತ ದೊಡ್ಡದು ಬರೆಯಕ್ಕೆ ಬರೋದಿಲ್ಲ. ಅದಕ್ಕೆ 3 ಬೇರೆ ಬೇರೆ ಅಂಕಿಯ 5 ಅಂಕಿಯ ದೊಡ್ಡ ಸಂಖ್ಯೆ. ಈ ರೀತಿ ಪ್ರಶ್ನೆ ಕೇಳಿದಾಗ ಇದನ್ನು ಮಾಡ್ಬೋದು. ಇನ್ನು ಇದ್ರಾಗ ಕಳೀರಿ, ಕೂಡಿಸ್ರಿ, ಗುಣಾಕಾರ ಮಾಡಿರಿ, ಭಾಗಾಕಾರ ಮಾಡಿರಿ ಅಂತ ಕೇಳ್ಬೋದು. ಅದು ಈಗ ನಮ್ಮ ಮೇನ್ ಕಾನ್ಸೆಪ್ಟ್ ಗೊತ್ತಿದ್ರೆ ಅದನ್ನು ಮಾಡ್ಬೋದು. ನೆಕ್ಸ್ಟು ಚಿಕ್ಕ ಸಂಖ್ಯೆ ಒಂದು ನೋಡೋಣ. ಈಗ ಇದೇ ಪ್ರಶ್ನೆ, ಚಿಕ್ಕ ಸಂಖ್ಯೆ ನೋಡ್ರಿ. 3 ಬೇರೆ ಬೇರೆ ಅಂಕಿಯ ಒಂದು ಸಣ್ಣ ಸಿಂಪಲ್ ಆಗಿ ಹೇಳ್ತೀನಿ ಒಂದು ಉದಾಹರಣೆ. ನೆಕ್ಸ್ಟ್ ಬೇರೆ ಲೆಕ್ಕ ಮಾಡ್ಬೋದು. 3 ಬೇರೆ ಬೇರೆ ಅಂಕಿಯ, ಬೇಕಾದ್ರೆ 4 ಬೇರೆ ಬೇರೆ ತಗೊಂಡ, 4 ಬೇರೆ ಬೇರೆ ಅಂಕಿಯ 5 ಅಂಕಿಯ ಚಿಕ್ಕ ಸಂಖ್ಯೆ. ಚಿಕ್ಕ ಸಂಖ್ಯೆ ಯಾವುದು ಅಂದಾಗ ಚಿಕ್ಕ ಸಂಖ್ಯೆ ಯಾವುದು? ಈ ರೀತಿ ಪ್ರಶ್ನೆ ಕೇಳಿದ್ರೆ ಸೇಮ್ ಮತ್ತು 5 ಅಂಕಿಯ ಚಿಕ್ಕ ಸಂಖ್ಯೆ ಬರೀಬೇಕು. 5 ಅಂಕಿಯ ಚಿಕ್ಕ ಸಂಖ್ಯೆ. 5 ಅಂಕಿಯ ಚಿಕ್ಕ ಸಂಖ್ಯೆ ಏನೈತ್ರಿ? 4 0 ಅದ್ರ ಹಿಂದೆ ಒಂದು ಬರೀತೀರಿ, 5 ಅಂಕಿ ಆಯಿತು, ಚಿಕ್ಕ ಸಂಖ್ಯೆ ಆಯಿತು. ಆದ್ರೆ ನಮಗೆ ಏನು ಬೇಕಾಗೈತಿ? ಈಗ 4 ಬೇರೆ ಬೇರೆ ಆಗಬೇಕಾಗೈತಿ. ಇಲ್ಲಿ ಎಷ್ಟು ಬೇರೆ ಬೇರೆ ಅದಾವೆ ನೋಡ್ರಿ, 0 ಮತ್ತು
1 ಮತ್ತು 0 ಎರಡು ಬೇರೆ ಬೇರೆ ಅದಾವೆ, ಇನ್ನು ಎರಡು ಬೇರೆ ಬೇರೆ ಆಗಬೇಕು. ಹಂಗಾದ್ರೆ ಇದ್ರಾಗ ಮತ್ತೆ ಏನು ಮಾಡಿರಿ, 2 0ಗಳನ್ನ ತೆಗೀರಿ. ಈಗ ಏನು ಮಾಡಬೇಕು, 8 9 ಬರೆಯಂಗಿಲ್ಲ, 7 8 ಬರೆಯಂಗಿಲ್ಲ. ಇದರ 1ರ ಮುಂದಿನ ಅಂಕಿಗಳನ್ನ ಬರಿಬೇಕು. ಏರಿಕೆ ಕ್ರಮ 2 3. ಈಗ 4 ಬೇರೆ ಬೇರೆ ಅಂಕಿಯ 5 ಅಂಕಿಯ ಚಿಕ್ಕ ಸಂಖ್ಯೆ 10,023 ಆಯಿತು. ಇಲ್ಲಿ ಒಂದು 5 ಬೇರೆ ಬೇರೆ ಕೇಳಿದ್ರೆ ಈಗ ಏನು ಮಾಡಬೇಕಾಗಿತ್ತು, ಇನ್ನೊಂದು 0ವನ್ನು ತೆಗಿಬೇಕಾಗಿತ್ತು. 5 ಬೇರೆ ಬೇರೆ ಅಂಕಿಯ 5 ಅಂಕಿಯ ಚಿಕ್ಕ ಸಂಖ್ಯೆ ಕೇಳ್ಯಾರಂದ್ರೆ ನಮಗೀಗ ಆಲ್ರೆಡಿ 2 ಬೇರೆ ಬೇರೆ ಇರ್ತಾವೆ. ಅಲ್ಲಿ ನಾವೀಗ 3 0ಗಳನ್ನ ತೆಗೆದು ಏನು ಮಾಡ್ಬೇಕ್ರಿ, ಇಲ್ಲಿ ಉದಾಹರಣೆ ನಿಮಗೆ ಹೇಳ್ತೀನಿ. ಇದು ಒಂದು 0 ತೆಗೆದಾಗ 2 3 4 ನೋಡಿರಿ, ಬೇರೆ ಬೇರೆ ಆಯ್ತು. 1 2 3 4 5 5 ಬೇರೆ ಬೇರೆ ಅಂಕಿಯ 5 ಅಂಕಿಯ ಚಿಕ್ಕ ಸಂಖ್ಯೆ ಆಯಿತು. ನಿಮಗೆ 2 ಬೇರೆ ಬೇರೆ ಕೇಳಿದ್ರೆ ಅದೇ ಚಿಕ್ಕ ಸಂಖ್ಯೆನೇ ಇರ್ತೈತೆ. 2 ಬೇರೆ ಬೇರೆ ಆಲ್ರೆಡಿ ಇದ್ದೇ ಇರ್ತೈತೆ, ಅದೇ ಚಿಕ್ಕ ಸಂಖ್ಯೆ ಬರೆದ್ರೆ ನಿಮ್ಗೆ ಸಿಗ್ತೈತಿ. 3 ಬೇರೆ ಬೇರೆ ಕೇಳಿದರೆ 1 0ಯನ್ನು ತೆಗಿಬೇಕು. 3 ಬೇರೆ ಬೇರೆ ಕೇಳಿದರೆ ನೋಡಿ, ಈಗ 1 0 ತೆಗೆದ್ರೆ ಏನಾಯ್ತು ರೀ, 1 0 0 0 3 ಉಳಿತು. 1 0 ತೆಗೆದು ಏನು ಮಾಡ್ತೀರಿ, ಇಲ್ಲಿ 2 ಬರಿತೀರಿ. ಈಗ ಏನಾಯ್ತು ರೀ, 3 ಬೇರೆ ಬೇರೆ ಆಗಿರ್ತೈತೆ. ಈ ರೀತಿ ಪ್ರಶ್ನೆಗಳು ಕೇಳಿದ್ರೆ ಈ ರೀತಿ ನಾವು ಲೆಕ್ಕಗಳನ್ನ ಮಾಡಬಹುದು. ನೆಕ್ಸ್ಟು ಉದಾಹರಣೆ ನೋಡಿರಿ, 8 3 0 0ಗಳು ಕೊಟ್ಟಾಗ ಸ್ವಲ್ಪ ಈಗ ಅವರ ಸಂಖ್ಯೆಗಳು ಕೊಟ್ಟಾರೆ. ಉದಾಹರಣೆ 8 3 0 1 ಇಲ್ಲಿ 7 ಐತೆ ಅಂತ ಇಟ್ಕೊಳ್ಳಿ. ಈ ಅಂಕಿಗಳನ್ನು ಬಳಸಿ ಬಳಸಿ 5 ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಎರಡು ಇದರೊಳಗೆ ಹೇಳ್ಬಿಡ್ತೇನೆ. 5 ಅಂಕಿಯ ದೊಡ್ಡ ಸಂಖ್ಯೆ ಬರೆಯಿರಿ. ದೊಡ್ಡ ಸಂಖ್ಯೆ, ಇನ್ನೊಂದು ಪ್ರಶ್ನೆ, ಚಿಕ್ಕ ಸಂಖ್ಯೆ ಬರೆಯಿರಿ. ಚಿಕ್ಕ ಸಂಖ್ಯೆ ಅಂತ ಇಟ್ಕೊಳ್ರಿ. ಈಗ ಮೊದಲಿಗೆ ದೊಡ್ಡ ಸಂಖ್ಯೆ ಯಾವ ರೀತಿ ಬರೀಬೇಕು ನೋಡ್ರಿ. ದೊಡ್ಡ ಸಂಖ್ಯೆ ನಮ್ಗೆ ಕೇಳಿದ್ರೆ ಸಿಂಪಲ್ ಟ್ರಿಕ್ಸನ್ನು ಯೂಸ್ ಮಾಡಿರಿ. ಇದರೊಳಗೆ ದೊಡ್ಡ ಅಂಕಿ ಯಾವ್ದು ಫಸ್ಟ್ ಐತೆ ಅದನ್ನ ಬರೆದ್ಬಿಡ್ರಿ. 7 1 0 3 8 ಯಾವ ದೊಡ್ಡ ಅಂಕಿ ಐತ್ರಿ, 8. ನೆಕ್ಸ್ಟ್ 7 ಐತ್ರಿ, ಇಳಿಕೆ ಕ್ರಮದಾಗ ಬರ್ಕೋತ ಹೋಗ್ರಿ. ನೆಕ್ಸ್ಟ್ ಅದಾದ್ಮೇಲೆ ಯಾವ್ದು ಬರ್ತೈತೆ ರೀ, 3 1 0. ನೋಡಿದು 5 ಅಂಕಿಯ ದೊಡ್ಡ ಸಂಖ್ಯೆ ಆಯಿತು. ನೆಕ್ಸ್ಟ್ ಚಿಕ್ಕ ಸಂಖ್ಯೆ ಬರಿಬೇಕಾದ್ರೆ ಒಂದು ಸ್ವಲ್ಪ ಇಲ್ಲೇ ವಿಚಾರ ಮಾಡಬೇಕು. ಈಗ ಹೆಂಗೆ ಇಳಿಕೆ ಕ್ರಮದಾಗ ಬರ್ದೀವೋ ಈಗ ಏರಿಕೆ ಕ್ರಮದಾಗ ಬರೀ ನೋಡ್ರಿ. ಈಗ 0 1 3 7 8 ಇಲ್ಲೊಂದು ಸ್ವಲ್ಪ ವಿಚಾರ ಮಾಡಬೇಕು. 0ಯನ್ನು ನಾವು ಮೊದಲಿಗೆ ಬರ್ತೀವಿ ಅಂದ್ರೆ 4 ಅಂಕಿ ಸಂಖ್ಯೆ ಬರ್ದಂಗೆ ಆಕತಿ. ಅವ್ರು ಕೇಳಿದ್ದು 5 ಅಂಕಿ ಕೇಳ್ಯಾರ ಅಂತ ಇಟ್ಕೊಡ್ರಿ. ಹಾಗಾದ್ರೆ ಈ 0 ಫಸ್ಟಿಗೆ ಬರಿಬಾರ್ದು. ಅದಕ್ಕೆ 1 ಮೊದಲು ಬರೀರಿ, 0 ಬರೀರಿ, 3 ಬರೀರಿ, 7 ಬರೀರಿ, 8 ಬರೀರಿ. 0ಗಳು 2ನೇ ಸ್ಥಾನದಿಂದ ಅಂದರೆ ಎಡಗಡೆಯಿಂದ 2ನೇ ಸ್ಥಾನದಿಂದ ಮುಂದಕ್ಕೆ ನಾವು ಬರಿಬೇಕು. ಮೊದಲನೇ ಅಂಕಿ 0ಯನ್ನು ಬಿಟ್ಟು ಚಿಕ್ಕ ಅಂಕಿಯನ್ನು ಬರಿಬೇಕು. ನಂತರ 0ಗಳನ್ನು ಬರೆದು ಆಮೇಲೆ ಏರಿಕೆ ಕ್ರಮದಾಗ ಸಂಖ್ಯೆಗಳನ್ನು ಬರೆದ್ರೆ ನಿಮಗೆ ಚಿಕ್ಕ ಸಂಖ್ಯೆ ದೊರೀತದೆ. ಇದರಲ್ಲಿ ಮತ್ತೆ ಟ್ವಿಸ್ಟ್ ಮಾಡ್ಬೋದು. ಈ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯನ್ನು ಕೂಡಿಸಿ ಸಂಕಲನ ಮಾಡಿ ಅಂತ ಕೇಳ್ಬೋದು, ವ್ಯತ್ಯಾಸ ಕೇಳ್ಬೋದು, ಗುಣಾಕಾರ ಕೇಳ್ಬೋದು, ಭಾಗಾಕಾರ ಕೇಳ್ಬೋದು. ಇದೊಂದು ನಿಮಗೆ ಈ ರೀತಿ ಪ್ರಶ್ನೆ ಕೇಳ್ಬೋದು. ನೆಕ್ಸ್ಟು ಉದಾಹರಣೆ 2 7 0 ಇವುಗಳನ್ನು 2 ಬಾರಿ ಬಳಸಿ ಮತ್ತು ಸೇಮ್ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ, ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ. ಈ ರೀತಿ ಪ್ರಶ್ನೆ ಕೇಳಿದರೆ ಮೊದಲಿಗೆ ದೊಡ್ಡ ಸಂಖ್ಯೆ ಬರೀನ್ರಿ. ಪ್ರತಿಯೊಂದನ್ನು 2 ಬಾರಿ ಬಳಸಬೇಕು. ನೀವು ಏನು ಮಾಡಬೇಕಂದ್ರೆ ಮೊದಲಿಗೆ 2 ಬಾರಿ ಫಸ್ಟಿಗೆ ಬರ್ಕೊಂಬಿಡ್ರಿ. 2 7 0 ಮತ್ತು 2 7 0 ಬರ್ರಿ. ಏನು 2 ಸಾರಿ ಬರ್ಕೊಂಡಂಗಾಯ್ತು. ಈಗ ದೊಡ್ಡ ಸಂಖ್ಯೆ ನಾವು ಇದೇ ಹೇಳಿದಂಗೆ ಇಳಿಕೆ ಕ್ರಮದಾಗ ಬರೆದ್ರೆ ಸಾಕು.
7 ಕೂಡ 2 ಸಲ ಬರೀತೀರಿ. ಆಮೇಲೆ 2 ಕೂಡ 2 ಸಲ 0. ನೋಡಿರಿ 7,72,200 ಎಲ್ಲಕ್ಕಿಂತ ದೊಡ್ಡ ಸಂಖ್ಯೆ. ಇವುಗಳನ್ನು ಬಳಸಿ 2 ಸಾರಿ ಪ್ರತಿಯೊಂದು ಅಂಕೆಯನ್ನು ಬಳಸಿ ಬರ್ದಂಗೆ. ಇನ್ನು ಚಿಕ್ಕ ಸಂಖ್ಯೆ ಇದು ಸೇಮ 2 ಬಾರಿ ಬಳಸಿ ಪ್ರತಿಯೊಂದು ಅಂಕೆಯನ್ನು ಕೇಳಿದಾಗ ನಾವು 0ಗಳು ಮೊದಲು ಬರೆಯಂಗಿಲ್ಲ ಅಂತ ಹೇಳಿದ್ವಿ. ಹಾಗಾದ್ರೆ 2ಗಳನ್ನು 2 ಸಾರಿ ಮೊದಲು ಬರೆದ್ರೆ ಏನಾಕತಿ ನೋಡ್ರಿ, ತಪ್ಪಾಕತಿ. ಅದಕ್ಕೆ ಇಲ್ಲಿ ಸುಮ್ಮನೆ ತೋರಿಸ್ತೀನಿ ನಿಮ್ಗೆ. ನೋಡಿಲ್ಲ ಹಿಂಗೆ ಬರಿಬೇಕನ್ರಿ, ಇದು ರಾಂಗ್ ಆನ್ಸರ್ ಆಕತಿ. ಯಾಕಂದ್ರೆ ಇದಕ್ಕಿಂತ ಚಿಕ್ಕದು ನಾವು ಬರಿಬೋದು. ನಾವು ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ಬರಿಬೇಕಾಗೈತಿ. ಹಾಗಾದ್ರೆ ಇಲ್ಲಿ ಏನಾಯ್ತು ರೀ, 2,20,000 ಆಯಿತು. ನಾವು ಇದಕ್ಕಿಂತ ಸಾಂದ್ ಬರಿಬೋದು ನೋಡ್ರಿ. ಇಲ್ಲೇ ನಿಮಗೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡ್ತೇನೆ. 0 ಆಮೇಲೆ 2 ಆಮೇಲೆ 7 ನೋಡ್ರಿ. ಈಗ ಸಾಂದ್ ಐತ್ರಿ, ಇದು ಸಾಂದ್ ಆಯಿತು. ಅದಕ್ಕೆ ಏನು ಟ್ರಿಕ್ಸ್ ಬಳಸ್ಬೇಕಂದ್ರೆ 0ಗಳನ್ನ ಬಿಟ್ಟು ಮೊದಲನೇ ಒಂದು ಅಂಕಿಯನ್ನು ಮಾತ್ರ ಬರೀರಿ. ಆಮೇಲೆ 0ಗಳನ್ನ ಆಮೇಲೆ ಮುಂದಿನ ಅಂಕಿ ಬರೀಬೇಕು. ಮತ್ತೆ 2 ಬರೀಬೇಕು. ಆಮೇಲೆ 7 ಬರೀಬೇಕು. ಇದು ನಿಮಗೆ ಎಲ್ಲಕ್ಕಿಂತ ಚಿಕ್ಕ ಅಂಕಿ ಬರ್ದಂಗೆ ಆಯಿತು. ಈ ರೀತಿ 2 ಬಾರಿ ಬಳಸಿ ನಾವು ಚಿಕ್ಕ ಸಂಖ್ಯೆಯನ್ನು ಬರಿಬೋದು. ಇನ್ನು ಇದೇ ರೀತಿ ಪ್ರಾರಂಭದ ಸಂಖ್ಯೆ ಮತ್ತು ಕೊನೆಗೊಳ್ಳುವ ಸಂಖ್ಯೆ ಕೇಳ್ಬೋದು. ನೋಡ್ರಿ, 2ರಿಂದ ಪ್ರಾರಂಭ, 7ರಲ್ಲಿ ಕೊನೆಗೊಳ್ಳುವ, 4 ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ. ಬರೀರಿ ಅಂತ ಕೇಳಿದಾಗ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ಈ ಒಂದೇ ಲೆಕ್ಕದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ನೋಡ್ರಿ, ಮೊದಲು ದೊಡ್ಡ ಸಂಖ್ಯೆ ಬರೀತಾರೆ. 4 ಅಂಕಿಯ ದೊಡ್ಡ ಸಂಖ್ಯೆ. ಪ್ರಾರಂಭದ ಅಂಕಿ ಎಷ್ಟೈತ್ರಿ? ಇಲ್ಲಿ 9 ಐತಿ. ಕೊನೆಗೊಳ್ಳುವ ಅಂಕಿ 9 ಐತಿ. ಹಾಗಾದ್ರೆ ಪ್ರಾರಂಭದ ಅಂಕಿ ನಮ್ಗೆ ಎಷ್ಟು ಬೇಕಾಗೈತ್ರಿ? 2 ಬೇಕಾಗೈತಿ. ಕೊನೆಗೊಳ್ಳುವ ಅಂಕಿ 7 ಬೇಕಾಗೈತೆ. ಇದು ಆನ್ಸರ್. ಇದು ದೊಡ್ಡ ಸಂಖ್ಯೆ ಆಯ್ತು. ನೆಕ್ಸ್ಟು ಚಿಕ್ಕ ಸಂಖ್ಯೆ. ಅದೇ ರೀತಿ ಚಿಕ್ಕ ಸಂಖ್ಯೆ ಮೊದಲಿಗೆ ಬರ್ಕೋರಿ. ಎಷ್ಟು ಅಂಕಿ ಇದು? 4 ಅಂಕಿಯ ಚಿಕ್ಕ ಸಂಖ್ಯೆ. 1000 ಬರೀತೀರಿ. ಪ್ರಾರಂಭದ ಅಂಕಿ ಎಷ್ಟೈತೆ? 1 ಐತಿ. ಈ ಕೊನೆಗೊಳ್ಳುವ ಅಂಕಿ 0 ಐತಿ. ಪ್ರಾರಂಭದ ಅಂಕಿ 2 ಬರೀರಿ, ನಡುವಿನ 0 ಹಂಗೆ ಬರೀರಿ, ಕೊನೆಗೊಳ್ಳುವ ಅಂಕಿ 7 ಬರೀರಿ. ಇದು ಚಿಕ್ಕ ಸಂಖ್ಯೆ ಆಯಿತು. ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಈಗ ಆರಾಮಾಗಿ ಆ ಕಾನ್ಸೆಪ್ಟನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟು ಇನ್ನಷ್ಟು ಉದಾಹರಣೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ್ರಿ.